ಇವತ್ತು ಕೂಲಿ ಸಿನಿಮಾ ಬಿಡುಗಡೆ ಆಗಿದೆ. ಈ ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇದ್ದಾರೆ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದ್ದಾರೆ, ನಾಗಾರ್ಜುನ ಇದ್ದಾರೆ, ಅಮೀರ್ ಖಾನ್ ಅವರು ಇದ್ದಾರೆ. ಆದ್ರೆ ಸಿನಿಮಾ ಚೆನ್ನಾಗಿದೆಯಾ? ಅದಕ್ಕೆ ಉತ್ತರನ ಈ ವಿಡಿಯೋಲಿ ಹುಡ್ಕೋಣ. ಈ ಕೂಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಸನ್ ನೆಟ್ವರ್ಕ್ ಅವರು. ಇದೇ ಸನ್ ನೆಟ್ವರ್ಕ್ ಅವರು ಒಂದಷ್ಟು ವರ್ಷಗಳ ಹಿಂದೆ ಅಣ್ಣಾತೆ ಅನ್ನೋ ಒಂದು ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡಿದ್ರು. ಆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ಹೋಗ್ಲಿಲ್ಲ. ಇದೇ ಸನ್ ನೆಟ್ವರ್ಕ್ ಅವರು ಅವಾಗ ನೆಲ್ಸನ್ ದಿಲೀಪ್ ಕುಮಾರ್ ಅವರಿಗೆ ರಜನಿಕಾಂತ್ ಅವ್ರನ್ನ ನಿರ್ದೇಶನ ಮಾಡುವಂತ ಒಂದು ಆಫರ್ ಕೊಡ್ತಾರೆ. ಅವಾಗ ನೆಲ್ಸನ್ ಅವ್ರು ನಿರ್ದೇಶನ ಮಾಡಿದ ಸಿನಿಮಾ ಜೈಲರ್. ಇದು ಕೂಲಿ ಸಿನಿಮಾದ ರಿವ್ಯೂ. ಇಲ್ಲಿ ಯಾಕೆ ಜೈಲರ್ ಕತೆ ಹೇಳ್ತಿದ್ಯಾ ಅಂತಂದ್ರೆ ಒಂದು ಕಾರಣ ಇದೆ. ಅಲ್ಲಿ ನೆಲ್ಸನ್ ಅವ್ರು ಏನ್ ಕೆಲಸ ಮಾಡಿದ್ರು ಅಂತಂದ್ರೆ ರಜನಿಕಾಂತ್ ಅವರ ಪಾತ್ರ ಜೊತೆಗೆ ನಮ್ಮ ಶಿವಣ್ಣ, ಆಮೇಲೆ ಮೋಹನ್ ಲಾಲ್, ಹಿಂದಿನ ಜಾಕಿ ಶ್ರಾಫ್ ಇವನ್ನೆಲ್ಲ ಕರ್ಕೊಂಡ್ ಬಂದು ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಕೊಟ್ಟು ಗೆದ್ದಿದ್ರು. ಇಲ್ಲಿ ಕೂಲಿ ಸಿನಿಮಾದಲ್ಲಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವ್ರು ಮಾಡಿರೋದು ಇದೇ ಕೆಲಸನ. ಇಲ್ಲಿ ಅವ್ರ ಜೊತೆ ಉಪೇಂದ್ರ, ಅಮೀರ್ ಖಾನ್ ಇವರೆಲ್ಲ ಇದ್ದಾರೆ. ಹಾಗಾಗಿ ಈ ಸಿನಿಮಾ ಕೂಡ ಅದೇ ಫಾರ್ಮುಲಾದಲ್ಲಿ ಮಾಡಿರುವಂತ ಸಿನಿಮಾ. ಹಾಗಿದ್ರೆ ಕೂಲಿ ಸಿನಿಮಾದಲ್ಲಿ ಕತೆ ಹೇಗಿದೆ ಅಂತಂದ್ರೆ ಒಂದು ತೆಳುವಾದ ಕತೆ. ಅದಕ್ಕೆ ರೆಕ್ಕೆ ಪುಕ್ಕಾಳ ಚೆನ್ನಾಗಿ ಕಟ್ಟಿದ್ದಾರೆ ನಿರ್ದೇಶಕರು. ಎಲ್ಲೆಲ್ಲಿ ಕತೆ ಡಲ್ ಹೊಡೆಯುತ್ತೆ ಅನ್ನಿಸ್ದಾಗೆಲ್ಲ ಒಂದಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ತಂದು ಸಿನಿಮಾನ ಚೆನ್ನಾಗಿ ಮಾಡಿದ್ದಾರೆ. ವಿಕ್ರಮ್ ಸಿನಿಮಾ ತರನೇ ಅಲ್ಲಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಡಲ್ ಹೊಡಿತು ಅನ್ಸಿದಾಗ ಸೂರ್ಯ ಅವ್ರನ್ನ ಕರ್ಕೊಂಡ್ಬಂದು ರೋಲೆಕ್ಸ್ ಪಾತ್ರವನ್ನ ಕೊಟ್ಟ ಹಾಗೆ ಇಲ್ಲೂ ಕೂಡ ಕತೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಡಲ್ ಹೊಡಿತು ಅಂದಾಗ ಅಮೀರ್ ಖಾನ್ ಅವ್ರನ್ನ ಕರೆಸಿದ್ದಾರೆ. ಲಿಯೋ ಸಿನಿಮಾದಲ್ಲಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವ್ರ ಮೇಲೆ ಬಂದಿದ್ದಂತ ಆರೋಪ ಏನಂತಂದ್ರೆ ಸ್ವಲ್ಪ ಗಡಿಬಿಡಿ ಸಿನಿಮಾ ಮಾಡಿದ್ರಿಂದ ಸೆಕೆಂಡ್ ಹಾಫ್ ಅಲ್ಲಿ ರೈಟಿಂಗ್ ಕಂಪ್ಲೀಟ್ ಆಗಿ ಕೈ ಕೊಟ್ಟಿತ್ತು. ಬಟ್ ಇಲ್ಲಿ ನಿರೂಪಣೆ ಚೆನ್ನಾಗಿ ಮಾಡಿ ಆ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಟನೆ ವಿಚಾರಕ್ಕೆ ಬಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ 50ನೇ ವರ್ಷ ಸಿನಿಮಾ ರಂಗದಲ್ಲಿ. ಅವನ ಮ್ಯಾನರಿಸಮ್ಗಳು, ಚರಿಷ್ಮಾ ಎಲ್ಲ ಹಾಗೆ ಇದೆ. ಎಮೋಷನಲ್ ಸೀನ್ಗಳ ನಟನೆ ಕೂಡ ಚೆನ್ನಾಗಿದೆ. ಡಿ ಏಜಿಂಗ್ ಅಲ್ಲಿ ತುಂಬಾ ಚೆನ್ನಾಗೂ ಕಾಣಿಸ್ಕೋತಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಸಿನಿಮಾದ ಬಗ್ಗೆ ನಮಗ್ ಕ್ರೇಜ್ ಉಂಟಾಗಕ್ಕೆ ಮುಖ್ಯ ಕಾರಣ. ಸಿನಿಮಾ ಮುಗಿತಾ ಬಂದ್ರು ಎಲ್ಲಪ್ಪ ಉಪೇಂದ್ರ ಅನ್ನೋ ಒಂದು ಹೊತ್ತಿಗೆ ಅವರು ಚೆನ್ನಾಗಿ ಬಂದು ಕಾಣಿಸ್ಕೋತಾರೆ. ಅವ್ರಿಗೆ ಒಂದಷ್ಟು ಚೆನ್ನಾಗಿರುವಂತ ಸೀನ್ಗಳನ್ನ ಕೊಟ್ಟಿದ್ದಾರೆ ನಿರ್ದೇಶಕರು. ಮಾಸ್ ಸಿನಿಮಾಗಳಲ್ಲಿ ಇತ್ತೀಚೆಗೆ ಅವ್ರನ್ನ ನಾವು ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಅದು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಆ ಕೂಲಿ ಗೆಟಪ್ ನಲ್ಲಿ ತುಂಬಾ ಚೆನ್ನಾಗೂ ಕಾಣ್ತಾರೆ. ಆದ್ರೆ ನಟನೆಗೆ ತುಂಬಾ ಸ್ಕೋಪ್ ಇದೆ ಅಂತ ಕೇಳಿದ್ರೆ ಇಂತಹ ಕ್ಯಾಮ್ರಾಗಳಲ್ಲಿ ನಟನೆಗೆ ಸ್ಕೋಪ್ ಹುಡ್ಕೋದೇ ತಪ್ಪು ಅಂತ ನನಗನ್ಸುತ್ತೆ. ಇನ್ನು ನಾಗಾರ್ಜುನ ಅವರು ಹೀರೋ ಆಗಿ ಆ ಒಂದು ಟ್ಯಾಗ್ ನ ಆ ಒಂದು ಕಳಿಸ್ಕೊಂಡು ಇಲ್ಲಿ ಫ್ರೀಡಮ್ ಅಲ್ಲಿ ಏನೆಲ್ಲ ಅಲ್ಲಿ ಮಾಡಕ್ಕಾಗಿಲ್ಲ ಇಲ್ಲಿ ಮಾಡಿದ್ದಾರೆ. ಆ ಒಂದು ಫ್ರೀಡಮ್ ಅವ್ರಿಗೆ ಎದ್ದು ಕಾಣುತ್ತೆ. ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಇಲ್ಲ. ಅದೊಂದು ಭಾರ ಅವ್ರಿಗೆ ಕಮ್ಮಿ ಆಗೋ ತರ ಅನ್ಸುತ್ತೆ. ಸ್ಟೈಲಿಶ್ ಆಗಿ ಕಾಣಿಸ್ಕೊತಾರೆ. ಆದ್ರೆ ಅವರ ಪಾತ್ರ ಚೆನ್ನಾಗಿದೆಯಾ, ಆರ್ಕ್ ಹೇಗಿದೆ ಅದನ್ನ ಕೇಳಬಾರ್ದು. ಅಂತ ಒಂದು ಪ್ರಾಮುಖ್ಯತೆ ಕಾಣಿಸ್ತಾ ಇಲ್ಲ. ಆದ್ರೆ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾರೆ. ಆದ್ರೆ ಇದಕ್ಕೆ ತದ್ವಿರುದ್ಧ ಅನ್ನೋ ಹಾಗೆ ಮಲಯಾಳಂನ ಸೌಬಿನ್ ಅವ್ರು ಏನಿದ್ದಾರೆ ತುಂಬಾ ಚೆನ್ನಾಗಿ ಇಲ್ಲಿ ಮಿಂಚಿದ್ದಾರೆ. ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಅವರು ತಮ್ಗಿರುವಂತ ಏನ್ ಹೆಸರನ್ನ ಅದನ್ನ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಮೇನ್ ವಿಲನ್ ನಾಗಾರ್ಜುನ ಅಲ್ಲ, ಸೌಬಿನ್ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಅವರು ನಟನೆಯನ್ನ ಮಾಡಿದ್ದಾರೆ. ಈ ಸಿನಿಮಾದ ಅಚ್ಚರಿ ಅಂತಂದ್ರೆ ಅದು ರಚಿತಾ ರಾಮ್ ಅಂತ ಹೇಳ್ಬೋದು. ಈ ರೀತಿಯ ಪಾತ್ರ ಅವರು ನನ್ನ ಪ್ರಕಾರ ಹಿಂದೆ ಮಾಡೇ ಇರಲಿಲ್ಲ. ತುಂಬಾ ಈ ಸಿನಿಮಾದ ಮೇಜರ್ ಟ್ವಿಸ್ಟ್ ಗಳಲ್ಲಿ ಅವರು ಇದ್ದಾರೆ. ಅದ್ಭುತವಾಗಿ ನಡೆಸಿದ್ದಾರೆ ಕಲ್ಯಾಣಿ ಅನ್ನೋ ಒಂದು ಪಾತ್ರದಲ್ಲಿ. ಇನ್ನು ಅಮೀರ್ ಖಾನ್ ಅವ್ರ ಬಗ್ಗೆ ತುಂಬಾ ಚರ್ಚೆ ಉಂಟಾಗಿತ್ತು. ಈ ಒಂದು ರೋಲ್ ನಲ್ಲಿ ಅವ್ರು ಹೇಗ್ ಮಿಂಚಿದ್ದಾರೆ. ಸೂರ್ಯ ಅವರ ರೋಲೆಕ್ಸ್ ಪಾತ್ರ ತುಂಬಾ ಹೆಸರು ಮಾಡಿತ್ತು. ಇಲ್ಲಿ ದಾಹ ಅನ್ನೋ ಪಾತ್ರ ಅಷ್ಟೇ ಹೆಸರು ಮಾಡಿದೆ ಅಂತ ಕೇಳಿದ್ರೆ ನನಗೆ ಪರ್ಸನಲ್ ಆಗಿ ಅಂತ ಒಂದು ಪಾತ್ರ ಇಷ್ಟ ಆಗ್ಲಿಲ್ಲ. ಈ ರೀತಿಯ ಪಾತ್ರಗಳು ಅಮೀರ್ ಖಾನ್ ಅವ್ರಿಗಿಂತ ಸಲ್ಮಾನ್ ಖಾನ್ ಅವ್ರಿಗೆ ಜಾಸ್ತಿ ಹೊಂದಿತ್ತೇನೋ. ಈ ಅಮೀರ್ ಖಾನ್ ಅವರು ಈ ಪಾತ್ರನ ಒಪ್ಕೊಂಡಿರೋದು ಮುಂದಿನ ಸಿನಿಮಾ ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ಲಿ ಅಂತ ಒಪ್ಕೊಂಡಿರೋ ತರ ಅನ್ನಿಸ್ತಾ ಇದೆ. ನನಗಂತೂ ಅಂತ ಒಂದು ಇಂಪ್ರೆಷನ್ ಈ ಪಾತ್ರದ ಮೂಲಕ ಮೂಡ್ಲಿಲ್ಲ. ಇನ್ನು ತಾಂತ್ರಿಕ ವರ್ಗದ ಬಗ್ಗೆ ಮಾತನಾಡಿದ್ರೆ ಫಿಲೋಮಿನ್ ರಾಜ್ ಅವರ ಎಡಿಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಕೂಡ ಡಲ್ ಮೂಮೆಂಟ್ ಅಂತ ಅನ್ಸಲ್ಲ. ಎಡಿಟಿಂಗ್ ಕ್ರಿಸ್ಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅನಿರುದ್ಧ್ ಅವರ ಸಂಗೀತದ ಬಗ್ಗೆ ಹೇಳ್ಬೇಕು ಅಂತಂದ್ರೆ 3 ಹಾಡುಗಳು ಈಗಾಗಲೇ ಹಿಟ್ ಆಗಿದ್ದು. ಇಲ್ಲೂ ಕೂಡ ಹಾಡುಗಳು ಚೆನ್ನಾಗಿ ಇಷ್ಟ ಆಗ್ತವೆ. ಮತ್ತೆ ಬಿಜಿಎಂ ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಆಫ್ಟರ್ ಸಿನಿಮಾ, ಸೀನ್ ಆಫ್ಟರ್ ಸೀನ್ ಇದೇ ರೀತಿ ಮಾಸ್ ಬಿಜಿಎಂ ಗಳನ್ನ ಕೇಳಿ ಏನಾಗ್ಬಿಟ್ಟಿದೆ, ನಮ್ ಸೆನ್ಸ್ ಗಳಿಗೆ ಇದು ಎಕ್ಸೈಟ್ಮೆಂಟೇ ಮೂಡ್ಸಲ್ಲ. ಆ ರೀತಿ ಆಗ್ಬಿಟ್ಟಿದೆ. ಹಾಡುಗಳ ಬಗ್ಗೆ ಅದೇ ಹೇಳ್ಬೋದು. ಇಷ್ಟ ಆಗುತ್ತೆ, ಬಟ್ ಹೊಸತನ ಇದೆಯಾ ಅಂತ ಕೇಳಲೇಬಾರ್ದು. ಇನ್ನು ನಿರ್ದೇಶನ ಲೋಕೇಶ್ ಕನಕರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಅನಗತ್ಯ ಮಸಾಲೆನ ಅವರು ತುರ್ಕೋ ಪ್ರಯತ್ನವನ್ನ ಮಾಡಿಲ್ಲ. ಕಥೆಲೂ ಎಲ್ಲೂ ಕೂಡ ಡಿವಿಯೇಟ್ ಆಗ್ಲಿಲ್ಲ. ಮೋನಿಕಾ ಅನ್ನೋ ಒಂದು ಹಾಡು ಕೂಡ ಅದು ಕತೆ ಜೊತೆನೆ ಸಾಕ್ತಿರೋ ತರ ಅನ್ಸುತ್ತೆ. ಇಲ್ಲಿ ಕಥೆಯಿಂದ ಡಿವಿಯೇಟ್ ಆಗ್ಲೇ ಇಲ್ಲ. ಆದ್ರೆ ಒಂದೇ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ ಮಾನಗರಂ ಮತ್ತು ಕೈದಿ ಸಿನಿಮಾಗಳ ನಂತರ ಇನ್ನು ಒಳ್ಳೆ ಸಿನಿಮಾ ಮಾಡ್ತಾರ ಲೋಕೇಶ್ ಅಂತ ಕಾಯ್ತಾ ಇದ್ವಿ. ಬಟ್ ಇವತ್ತು ಎಲ್ಲರೂ ಏನಾಗಿದೆ ಅಂತಂದ್ರೆ 500 ಕೋಟಿ ಸಿನಿಮಾ ಮಾಡ್ತಾರ, 1000 ಕೋಟಿ ಸಿನಿಮಾ ಮಾಡ್ತಾರ ಅಂತ ಕಾಯ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಡಿವಿಯೇಟ್ ಆಗಿದ್ದಾರೆ ಲೋಕೇಶ್ ಕನಕರಾಜ್ ಅವರು ಅಂತ ಹೇಳ್ಬೋದು. ಆ ಮಾನಗರಂ ಕೈದಿ ಸಿನಿಮಾದ ಲೀನಿಯರ್ ಕಥೆಗಳನ್ನ ಹೇಳ್ತಿದ್ದಂತ ಲೋಕೇಶ್ ಕನಕರಾಜ್ ಅವ್ರು ನಾವು ಮತ್ತೆ ಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ, ಅದೇ ಹಳೆ ಸಾಂಗ್ ಗಳನ್ನ ಯೂಸ್ ಮಾಡೋದು, ಫೈಟ್ ಗಳ ನಡುವೆ ಹಳೆ ಪಾತ್ರಗಳ ಒಂದಷ್ಟು ಮ್ಯಾಜಿಕ್ ನ ತರೋದು, ಇವನ್ನೆಲ್ಲ ಬಿಟ್ಟು ನಮ್ಗೆ ಆ ಲೋಕೇಶ್ ಕನಕರಾಜ್ ಬೇಕು ಅಂತ ಮತ್ತೆ ಅನ್ಸುತ್ತೆ. ಅದ್ರ ಜೊತೆಗೆ ಟ್ರೇಲರ್ ನೋಡಿದ್ಮೇಲೆ ಆ ವಾಚ್ ಗಳಿರ್ಬೋದು, ಮತ್ತೆ ಈ ಒಂದು ಮಿಷಿನ್ ಗಳು ನೋಡಿದಾಗ ಟೈಮ್ ಲೂಪ್ ಇರ್ಬೋದಾ ಅಂತೆಲ್ಲ ಬಯಸಿದವರಿಗೆ ಖಂಡಿತ ನಿರಾಸೆನ ಉಂಟು ಮಾಡುತ್ತೆ. ಹಾಗಂತ ಸಿನಿಮಾ ಚೆನ್ನಾಗಿಲ್ವಾ ಅಂದ್ರೆ ಖಂಡಿತ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ರಜನಿಕಾಂತ್ ಅವ್ರು ಇದ್ದಾರೆ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಇದ್ದಾರೆ, ಅಮೀರ್ ಖಾನ್ ಅವ್ರು ಬರ್ತಾರೆ, ರಚಿತಾ ರಾಮ್ ಅವರ ಪಾತ್ರ ಕೂಡ ತುಂಬಾ ಅದ್ಭುತವಾಗಿದೆ. ಆದ್ರೆ ಏನೋ ಒಂದು ಬೇಕಿತ್ತು ಅಂತ ಖಂಡಿತ ಅನ್ಸುತ್ತೆ. ಬಟ್ ಖಂಡಿತ ಒಂದ್ಸಲ ಆರಾಮಾಗಿ ನೋಡ್ಬೋದು. ಇದು ಕೂಲಿ ಸಿನಿಮಾದ ನನ್ನ ರಿವ್ಯೂ.
ನಿಮ್ಗೆ ಅನಿಸ್ತಾ ಇರ್ಬೋದು ಈ ಚಾನಲ್ ಅಲ್ಲಿ ಸ್ವಲ್ಪ ವಿಡಿಯೋಗಳು ಕಮ್ಮಿ ಬರ್ತಿದೆ ಅಂತ. ನೀವು ಈ ವಿಡಿಯೋನ ಸ್ವಲ್ಪ ಜಾಸ್ತಿ ನೋಡಿ ಜಾಸ್ತಿ ಶೇರ್ ಮಾಡಿದ್ರೆ ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ನಾನು ಆದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ